ಆ ಶಾಲೆಯಲ್ಲಿ ಹಬ್ಬದ ಸಂಭ್ರಮ ಮನೆ ಮಾಡಿತ್ತು. ತಳಿರು ತೋರಣಗಳಿಂದ ಶಾಲೆಯನ್ನ ಸಿಂಗರಿಸಿದ್ದರೆ ಪುಟ್ಟ ಪುಟ್ಟ ಮಕ್ಕಳು ಹೊಸ ಬಟ್ಟೆ ತೊಟ್ಟು ಹಬ್ಬವನ್ನ ಸಡಗರದಿಂದ ಆಚರಿಸಿದರು. ಹಾಗಿದ್ದರೆ ಆ ಮಕ್ಕಳು ಆಚರಿಸಿದ್ದು ಯಾವ ಹಬ್ಬ, ಯಾವುದು ಆ ಶಾಲೆ ಅಂತೀರಾ? ಈ ಸ್ಟೋರಿ ನೋಡಿ. ಸ್ಮಾರ್ಟ್ ಕಿಡ್ಸ್ ಶಾಲೆಯಲ್ಲಿ ನಡೆಯಿತು ಸಂಕ್ರಾಂತಿ ಸಂಭ್ರಮ. ಶಾಲೆಯಲ್ಲಿ ಸಂಭ್ರಮ ಸಡಗರದಿಂದ ಹಬ್ಬ ಆಚರಿಸಿದ ವಿದ್ಯಾರ್ಥಿಗಳು. ಪೊಂಗಲ್ ತಯಾರಿಸುವ ಮೂಲಕ ಹಬ್ಬದ ಕಳೆ ಹೆಚ್ಚಿಸಿದ ಪೋಷಕರು, ಶಿಕ್ಷಕರು. ಹೊಸ ಬಟ್ಟೆ ತೊಟ್ಟು ಸಂಭ್ರಮಿಸುತ್ತಿರುವ ಪುಟ್ಟ ಪುಟ್ಟ ಮಕ್ಕಳು, ರಂಗೋಲಿ ಬಿಡಿಸಿ ಶಾಲೆಯಲ್ಲಿ ಹಬ್ಬ ಕಳೆಗಟ್ಟುವಂತೆ ಮಾಡಿದ ಶಿಕ್ಷಕಿಯರು, ಶಾಲೆಯ ಆವರಣದಲ್ಲಿ ಪೊಂಗಲ್ ತಯಾರಿಸಿ ಸಂಕ್ರಾಂತಿ ಹಬ್ಬ ಸಂಭ್ರಮಿಸುತ್ತಿರುವ ಪೋಷಕರು. ಈ ದೃಶ್ಯ ಕಂಡು ಬಂದಿದ್ದು ದಾವಣಗೆರೆಯ ಜಯನಗರ ಕಾಳಿದಾಸ ನಗರದಲ್ಲಿರುವ ಸ್ಮಾರ್ಟ್ ಕಿಡ್ಸ್ ಶಾಲೆಯಲ್ಲಿ. ಹೌದು, ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಶಾಲೆಯಲ್ಲಿ ಸಂಕ್ರಾಂತಿ ಸಂಭ್ರಮವನ್ನು ವಿಶೇಷವಾಗಿ ಆಚರಿಸಲಾಯಿತು. ಹಬ್ಬದ ಪ್ರಯುಕ್ತ ಶಾಲೆಯಲ್ಲಿ ಗ್ರಾಮೀಣ ಸೊಗಡು ನಿರ್ಮಾಣವಾಗಿತ್ತು. ಅಷ್ಟೇ ಅಲ್ಲದೆ ಮಕ್ಕಳು ಸಂಕ್ರಾಂತಿ ಸಂಭ್ರಮದಲ್ಲಿ ಪಾಲ್ಗೊಂಡರಲ್ಲದೆ ಪೊಂಗಲ್, ಎಳ್ಳು ಬೆಲ್ಲ ಸವಿದು ಸಖತ್ ಎಂಜಾಯ್ ಮಾಡಿದರು. ಆಧುನಿಕತೆ ಬೆಳೆದಂತೆ ವಿದ್ಯಾರ್ಥಿಗಳಲ್ಲಿ ನಮ್ಮ ಸಂಸ್ಕೃತಿ ಮರೆಯಾಗುತ್ತದೆ. ಈ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ನಮ್ಮ ಸಂಸ್ಕೃತಿ ಸಂಪ್ರದಾಯದ ಬಗ್ಗೆ ಪರಿಚಯ ಮಾಡಿಕೊಡುವ ನಿಟ್ಟಿನಲ್ಲಿ ಸಂಕ್ರಾಂತಿ ಸಂಭ್ರಮ ಹಮ್ಮಿಕೊಳ್ಳಲಾಗಿದೆ ಎನ್ನುತ್ತಾರೆ ಶಾಲಾ ಆಡಳಿತ ಮಂಡಳಿಯವರು. ನಮ್ಮ ಸಂಸ್ಥೆಯಲ್ಲಿ ಅಂದರೆ ನಮ್ಮ ಸ್ಮಾರ್ಟ್ ಕಿಡ್ ಶಾಲೆಯಲ್ಲಿ ಎಲ್ಲ ರಾಷ್ಟ್ರೀಯ ಮತ್ತು ರಿಲಿಜಿಯಸ್ ಫೆಸ್ಟಿವಲ್ ಅಂತಂದರೆ ಮಕ್ಕಳಿಗೆ ನಮ್ಮ ಧಾರ್ಮಿಕ ಆಚರಣೆಗಳು ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಇದು ಸುಗ್ಗಿಯ ಹಬ್ಬ ಅಂತಲೇ ಫೇಮಸ್ಸು. ಸೂರ್ಯ ತನ್ನ ಪಥವನ್ನು ಧನುರಾಶಿಯಿಂದ ಮಕರ ರಾಶಿಗೆ ಬದಲಾಯಿಸುವ ಹಬ್ಬ ಈ ಸಂಕ್ರಾಂತಿ. ಆದ್ದರಿಂದ ನಾವು ಈ ಹಬ್ಬವನ್ನು ಮಕರ ಸಂಕ್ರಾಂತಿ ಅಂತಲೇ ಕರೀತಾ ಇದ್ದೀವಿ. ನಮ್ಮ ದಕ್ಷಿಣ ಭಾರತದಲ್ಲಿ ಈ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಈ ಹಬ್ಬದ ಆಚರಣೆ ಹಿನ್ನೆಲೆ ಮತ್ತು ಉದ್ದೇಶ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾವು ಇವತ್ತು ನಮ್ಮ ಶಾಲೆಯಲ್ಲಿ ಸಂಭ್ರಮ ಆಚರಣೆಯನ್ನು ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರಿಗೂ ಈ ಸಂಭ್ರಮ ಆಚರಣೆಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ನಾವು ನಮ್ಮ ಸಂಸ್ಥೆ ಈಗ ಪ್ರಾರಂಭವಾಗಿ 10 ವರ್ಷ ಆಗಿದೆ. ನಾವು 10 ವರ್ಷದಿಂದನೂ ಯಾವುದೇ ಹಬ್ಬ ಆಗಿರ್ಬೋದು, ದೀಪಾವಳಿ ಆಗಿರ್ಬೋದು, ಸ್ವತಂತ್ರ ದಿನಾಚರಣೆ ಆಗಿರ್ಬೋದು, ರಾಜ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ದೀಪಾವಳಿ ಮತ್ತು ಸಂಕ್ರಾಂತಿ, ಪ್ರತಿಯೊಂದು ಹಬ್ಬನೂ ಕೂಡ ನಾವು ಕ್ರಿಸ್ಮಸ್ ಆಗಿರ್ಬೋದು, ಮಕ್ಕಳಿಗೆ ಈ ಹಬ್ಬಗಳ ಆಚರಣೆ ಹಿನ್ನೆಲೆ ಗೊತ್ತಾಗಲಿ. ಎಲ್ಲರೂ ಈಗ ಬ್ಯುಸಿ ಲೈಫ್ ಶೆಡ್ಯೂಲ್ಡಿಂದ ಎಲ್ಲ ಫಾಸ್ಟ್ ಫುಡ್ಡಿಗೆ ಎಲ್ಲ ಅಡಿಕ್ಟ್ ಆಗಿಬಿಟ್ಟಿದ್ದಾರೆ. ಹಾಗಾಗಿ ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡಬೇಕು. ಎಳ್ಳು ಬೆಲ್ಲನ ಈ ಸೀಸನಲ್ಲೇ ಯಾಕೆ ತಿಂತಾರೆ, ಎಲ್ಲ ಉದ್ದೇಶ ಗೊತ್ತಾಗಲಿ. ಮತ್ತು ಪೊಂಗಲ್ನ ಯಾಕೆ ಮಾಡ್ತಾರೆ, ಮತ್ತು ರೈತ ಬೆಳೆದಿದ್ದ ಬೆಳೆಯನ್ನು ಎಲ್ಲ ರಾಶಿ ಮಾಡಿಬಿಟ್ಟು ಈ ಸುಗ್ಗಿ ಹಬ್ಬನ ಏನಕ್ಕೆ ಆಚರಣೆ ಮಾಡ್ತಾರೆ, ಎಲ್ಲದ್ರ ಹಿನ್ನೆಲೆ ಗೊತ್ತಾಗಲಿ ಅನ್ನೋ ಉದ್ದೇಶದಿಂದ ನಾವು ನಮ್ಮ ಸಂಸ್ಥೆಯಲ್ಲಿ ಆಚರಣೆ ಮಾಡ್ತಾ ಇದ್ದೀವಿ. ಸಂಕ್ರಾಂತಿ ಹಬ್ಬ ವರ್ಷದ ಮೊದಲ ಹಬ್ಬವಾಗಿದ್ದು ಇದು ಸುಗ್ಗಿ ಹಬ್ಬವಾಗಿದೆ. ಹಾಗಾಗಿ ಈ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಗುತ್ತದೆ. ವಿದ್ಯಾರ್ಥಿಗಳಿಗೆ ಹಬ್ಬದ ಬಗ್ಗೆ ತಿಳಿಸುವ ದೃಷ್ಟಿಯಿಂದ ಸಂಕ್ರಾಂತಿ ಸಂಭ್ರಮವನ್ನು ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ವಿದ್ಯಾರ್ಥಿಗಳು ಹಬ್ಬದಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದರು. ಇತ್ತೀಚೆಗೆ ಶಿಕ್ಷಣ ಬೆಳೆಯುತ್ತಿದೆ, ಆದರೆ ನಮ್ಮ ಸಂಪ್ರದಾಯ ಹಾಗೂ ಅದರ ಮೌಲ್ಯ ಮರೆಯಾಗುತ್ತಿದ್ದು ಇದನ್ನು ವಿದ್ಯಾರ್ಥಿಗಳಿಗೆ ತಿಳಿಸುವ ನಿಟ್ಟಿನಲ್ಲಿ ಸುಗ್ಗಿಯ ಸಂಕ್ರಾಂತಿ ಸಂಭ್ರಮ ಎಂದು ನಮ್ಮ ಶಾಲೆಯಲ್ಲಿ ಆಚರಣೆ ಮಾಡುತ್ತಿರುವುದು ಸಂತೋಷ ತಂದಿದೆ ಎನ್ನುತ್ತಾರೆ ಶಿಕ್ಷಕರು. ಸ್ವಚ್ಛತೆ ಬಗ್ಗೆ ನಮ್ಮ ಮಕ್ಕಳಿಗೆಲ್ಲ ತಿಳ್ಕೊಳ್ಬೇಕು, ಅದ್ರ ಬಗ್ಗೆ ಅರಿವಾಗಬೇಕು ಅಂತ ಹೇಳಿ ಹೇಳ್ತಾ ಇದ್ದೀವಿ. ಇದು ಆ್ಯಕ್ಚುಲಿ ಸುಗ್ಗಿ ಹಬ್ಬ, ರೈತರ ಹಬ್ಬ ಅಂತ ಕರಿತೀವಿ. ಇದು ಸಂಪೂರ್ಣವಾಗಿ ಚಳಿಗಾಲದಲ್ಲಿ ಇರತಕ್ಕಂಥ ಹಬ್ಬ. ಈ ಹಬ್ಬದಲ್ಲಿ ಸ್ಪೆಷಾಲಿಟಿ ಏನಂದರೆ ಕಂಪಲ್ಸರಿ ನಾವು ಸಜ್ಜೆ ರೊಟ್ಟೆ ತಿನ್ನಬೇಕು. ಆ ಸಜ್ಜೆ ರೊಟ್ಟೆ ಮಾಡೋದು ಹೇಗೆ, ಅದನ್ನು ತಿನ್ನೋದು ಹೇಗೆ, ಮತ್ತು ನಮ್ಮ ದಕ್ಷಿಣ ಭಾರತ ದೇಶದಲ್ಲಿ ನಾವು ಇಲ್ಲಿ ಏನಾಗಿರುತ್ತೆ ಅಂದರೆ ಅದಕ್ಕೆ ಸ್ಪೆಷಾಲಿಟಿ ಆಗಿ ಒಂದು ಖಾದ್ಯ ಮಾಡ್ತೀವಿ. ಆ ಖಾದ್ಯಗಳು ಇವಾಗ ಬೆಳೆದಿರ್ತಕ್ಕಂಥ ಇಂದಿನ ಈ ಸೀಸನಲ್ಲಿ ಬಂದಿರತಕ್ಕಂಥ ಬೆಳೆಯನ್ನಷ್ಟೇ ಅವರು ಹೊಸ ಖಾದ್ಯವನ್ನೇ ಸ್ವೀಕಾರ ಮಾಡಿ ತಿನ್ನಬೇಕದು. ಆ ತಿನ್ನೋದು ಹೇಗೆ ಏನು ಅಂತ ಹೇಳ್ಕೊಡೋ ಹಬ್ಬನೇ ಸಂಕ್ರಾಂತಿ ಹಬ್ಬ. ಅದೆಲ್ಲ ನಮ್ಮ ಮಕ್ಕಳಿಗೆಲ್ಲ ಗೊತ್ತಾಗಬೇಕು ಅಂತ ಹೇಳಿ ನಾವು ಇದು ಮಾಡೋದಕ್ಕೆ ನಮ್ಮ ಶಾಲೆಯಲ್ಲಿ ಇದನ್ನು ಆರ್ಗನೈಸ್ ಮಾಡಿ ಎಲ್ಲರಿಗೂ ತೋರಿಸ್ತಾ ಇದ್ದೇವೆ. ಒಟ್ಟಿನಲ್ಲಿ ಸ್ಮಾರ್ಟ್ ಕಿಡ್ಸ್ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ ಸಂಕ್ರಾಂತಿ ಸಂಭ್ರಮ
ನಮ್ಮ ಸಂಸ್ಕೃತಿಯನ್ನ ಸಾರುವಂತಿದ್ದು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಂತೂ ಸುಳ್ಳಲ್ಲ.